ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಉದ್ಧವನು ವೃಂದಾವನಕ್ಕೆ ಭೇಟಿ ಕೊಟ್ಟ ವಿಷಯವಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಮರಣ ಸಮಯದಲ್ಲಿ ಮನುಷ್ಯನು ಒಂದು ಗಳಿಗೆಯಾದರೂ ತನ್ನ ಶುದ್ಧ ಮನಸ್ಸನ್ನು ಶ್ರೀಕೃಷ್ಣನಲ್ಲಿ ನಿಲ್ಲಿಸಿದರೆ ಈ ಭೌತಿಕ ದೇಹವನ್ನು ಬಿಟ್ಟು ಸೂರ್ಯನು ಪ್ರಕಾಶಮಾನವಾಗಿ ಉದಯಿಸುವಂತೆ ತನ್ನ ಮೂಲ ಆಧ್ಯಾತ್ಮಿಕ ಶರೀರದಲ್ಲಿ ಕಾಣಿಸಿಕೊಳ್ಳಲು ಅರ್ಹನಾಗುತ್ತಾನೆ. ಈ ಜನ್ಮವನ್ನು ಹೀಗೆ ಬಿಟ್ಟು ಅವನು ಕೂಡಲೇ ಆಧ್ಯಾತ್ಮಿಕ ರಾಜ್ಯವಾದ ವೈಕುಂಠವನ್ನು ಪ್ರವೇಶಿಸುತ್ತಾನೆ. ಇದು ಕೃಷ್ಣ ಪ್ರಜ್ಞೆಯ ಅನುಷ್ಠಾನದ ಫಲ. ದೇಹ ಮತ್ತು ಮನಸ್ಸು ಆರೋಗ್ಯಕರವಾಗಿರುವಾಗ, ಈ ದೇಹದಲ್ಲಿ ಇರುವಾಗಲೇ ಕೃಷ್ಣ ಪ್ರಜ್ಞೆಯನ್ನು ಅಭ್ಯಾಸ ಮಾಡಿದರೆ, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದಲೇ ಮರಣಕಾಲದಲ್ಲಿ ಕೃಷ್ಣನಲ್ಲಿ ಮನಸ್ಸನ್ನು ನಿಲ್ಲಿಸುವ ಸಾಧ್ಯತೆ ಇರುತ್ತದೆ. ಹೀಗೆ ಮಾಡಿದರೆ ನಿಸ್ಸಂದೇಹವಾಗಿ ನಮ್ಮ ಬದುಕು ಸಾರ್ಥಕವಾಗುತ್ತದೆ. ಹೀಗೆಯೇ ಭೌತಿಕ ಭೋಗಕ್ಕಾಗಿ ನಾವು ಮನಸ್ಸನ್ನು ಯಾವಾಗಲೂ ಕರ್ಮಗಳಲ್ಲಿಯೇ ತೊಡಗಿಸಿದ್ದರೆ, ಸಾವು ಬಂದಾಗ ಸಹಜವಾಗಿ ನಾವು ಇಂತಹ ಕ್ರಿಯೆಗಳನ್ನು ಕುರಿತೇ ಯೋಚಿಸುತ್ತೇವೆ. ಹೀಗೆ ಲೌಕಿಕ ಅಸ್ತಿತ್ವದ ತಾಪತ್ರಯಗಳನ್ನು ಅನುಭವಿಸಲು ಭೌತಿಕವಾದ ಮತ್ತು ಬದ್ಧವಾದ ದೇಹವನ್ನು ಪ್ರವೇಶಿಸಲೇಬೇಕಾಗುತ್ತದೆ. ಆದುದರಿಂದ ನಂದ ಮಹಾರಾಜ, ಯಶೋದೆ ಹಾಗೂ ಗೋಪಿಯರು ತೋರಿಸಿಕೊಟ್ಟಂತೆ ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯರಾಗಿರುವುದು ವೃಂದಾವನದ ನಿವಾಸಿಗಳಿಗೆ ಸಾಮಾನ್ಯವಾಗಿತ್ತು. ಕಿಂಚಿತ್ತಾದರೂ ನಾವು ಅವರ ಹೆಜ್ಜೆಗಳನ್ನು ಅನುಸರಿಸಬಲ್ಲೆವಾದರೆ ನಿಶ್ಚಯವಾಗಿಯೂ ನಮ್ಮ ಬದುಕು ಸಾರ್ಥಕವಾಗುತ್ತದೆ ಮತ್ತು ನಾವು ಆಧ್ಯಾತ್ಮಿಕ ರಾಜ್ಯವಾದ ವೈಕುಂಠವನ್ನು ಪ್ರವೇಶಿಸುತ್ತೇವೆ. ಉದ್ಧವನು ವೃಂದಾವನ ನಿವಾಸಿಗಳಿಗೆ ಹೀಗೆ ಹೇಳಿದನು: ನನ್ನ ಪ್ರೀತಿಯ ಮಾತೆ ಯಶೋದೆ ಮತ್ತು ನಂದ ಮಹಾರಾಜರೇ, ನೀವು ಸಂಪೂರ್ಣವಾಗಿ ನಿಮ್ಮ ಮನಸ್ಸುಗಳನ್ನು ದೇವೋತ್ತಮ ಪರಮಪುರುಷನಾದ ನಾರಾಯಣನ ದಿವ್ಯರೂಪದಲ್ಲಿಯೇ ನಿಲ್ಲಿಸಿದ್ದೀರಿ. ಅವನೇ ನಿರಾಕಾರ ಬ್ರಹ್ಮನಿಗೆ ಕಾರಣನು. ಬ್ರಹ್ಮಜ್ಯೋತಿಯು ನಾರಾಯಣನ ದೇಹದ ಕಿರಣ. ನೀವು ಯಾವಾಗಲೂ ಕೃಷ್ಣ ಮತ್ತು ಬಲರಾಮರ ಹರ್ಷೋನ್ಮಾದದ ಚಿಂತನೆಯಲ್ಲಿ ನಿರತರಾಗಿರುವುದರಿಂದ ನೀವು ಮಾಡಬೇಕಾದದ್ದು ಏನು ಉಳಿದಿದೆ? ಕೃಷ್ಣನು ಬೇಗನೆ ವೃಂದಾವನಕ್ಕೆ ಹಿಂದಿರುಗಿ ತನ್ನ ಸಾನ್ನಿಧ್ಯದಿಂದ ನಿಮ್ಮಿಬ್ಬರನ್ನು ತೃಪ್ತಿಗೊಳಿಸುವನೆಂದು ಕೃಷ್ಣನಿಂದ ಸಂದೇಶವನ್ನು ತಂದಿದ್ದೇನೆ. ಮಥುರೆಯಲ್ಲಿ ತನ್ನ ಕಾರ್ಯವನ್ನು ಮುಗಿಸಿ ವೃಂದಾವನಕ್ಕೆ ಹಿಂದಿರುಗುವೆನೆಂದು ಕೃಷ್ಣನು ಆಶ್ವಾಸನೆ ಕೊಟ್ಟಿದ್ದಾನೆ. ನಿಶ್ಚಯವಾಗಿಯೂ ಅವನು ಆ ಆಶ್ವಾಸನೆಯನ್ನು ನಡೆಸಿಕೊಡುತ್ತಾನೆ. ಅತ್ಯಂತ ಭಾಗ್ಯಶಾಲಿಗಳಾದ ನೀವಿಬ್ಬರೂ ಕೃಷ್ಣನು ಇಲ್ಲದೆ ಇರುವುದಕ್ಕಾಗಿ ಶೋಕಿಸಬೇಡಿ ಎಂದು ಬೇಡುತ್ತೇನೆ. ಈಗಲೇ ನೀವು ದಿನದಲ್ಲಿ 24 ಗಂಟೆಯೂ ಅವನ ಸನ್ನಿಧಿಯಲ್ಲಿಯೇ ಇರುತ್ತೀರಿ. ಆದರೂ ಅವನು ಬಹುಬೇಗನೆ ಇಲ್ಲಿಗೆ ಬಂದು ನಿಮ್ಮನ್ನು ಕಾಣುತ್ತಾನೆ. ವಾಸ್ತವವಾಗಿ ಅಗ್ನಿಯು ಮರದಲ್ಲಿ ಇರುವಂತೆ ಅವನು ಎಲ್ಲೆಲ್ಲಿಯೂ ಇದ್ದಾನೆ ಮತ್ತು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಇದ್ದಾನೆ. ಕೃಷ್ಣನು ಪರಮಾತ್ಮನಾದ್ದರಿಂದ ಅವನಿಗೆ ಶತ್ರುವಿಲ್ಲ, ಸ್ನೇಹಿತನಿಲ್ಲ. ಅವನಿಗೆ ಯಾರೂ ಸಮನಲ್ಲ. ಅವನಿಗಿಂತ ಮೇಲಿನವರು ಯಾರೂ ಇಲ್ಲ. ವಾಸ್ತವವಾಗಿ ಅವನಿಗೆ ತಂದೆ, ತಾಯಿ, ಸೋದರ ಅಥವಾ ಬಂಧು ಯಾರೂ ಇಲ್ಲ. ಅವನಿಗೆ ಸ್ನೇಹವಾಗಲಿ ಪ್ರೇಮವಾಗಲಿ ಅಗತ್ಯವಿಲ್ಲ. ಅವನಿಗೆ ಭೌತಿಕ ಶರೀರವಿಲ್ಲ. ಅವನು ಎಂದೂ ಸಾಮಾನ್ಯ ಮನುಷ್ಯನಂತೆ ಕಾಣುವುದಿಲ್ಲ. ಸಾಮಾನ್ಯ ಮನುಷ್ಯನಾಗಿ ಜನಿಸುವುದಿಲ್ಲ. ತಮ್ಮ ಹಿಂದಿನ ಕರ್ಮಗಳ ಕಾರಣದಿಂದಾಗಿ ಹುಟ್ಟಲೇಬೇಕಾದ ಸಾಮಾನ್ಯ ಜೀವಿಗಳಂತೆ ಅವನು ಮೇಲ್ವರ್ಗದ ಅಥವಾ ಕೀಳುವರ್ಗದ ಜೀವಿಗಳಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ತನ್ನ ಭಕ್ತರ ರಕ್ಷಣೆಗಾಗಿ ಅಂತರಂಗ ಶಕ್ತಿಯಿಂದ ಕಾಣಿಸಿಕೊಳ್ಳುತ್ತಾನೆ. ಭೌತಿಕ ಪ್ರಕೃತಿಯ 3 ಗುಣಗಳು ಅವನ ಮೇಲೆ ಪ್ರಭಾವ ಬೀರಲಾರವು. ಭೌತಿಕ ಪ್ರಕೃತಿಯ ಪ್ರಭಾವದಿಂದ ಅವನು ಭೌತಿಕ ಜಗತ್ತಿನಲ್ಲಿ ಕಾಣಿಸಿಕೊಂಡಾಗ ಅವನು ಸಾಮಾನ್ಯ ಜೀವಿಯಂತೆ ನಡೆದುಕೊಳ್ಳುವಂತೆ ಕಾಣುತ್ತದೆ. ವಾಸ್ತವವಾಗಿ ಅವನು ಈ ಭೌತಿಕ ಪ್ರಕೃತಿಯ ಮೇಲ್ವಿಚಾರಕನು. ಅವನು ಭೌತಿಕ ಗುಣಗಳಿಂದ ಬಾಧಿತನಾಗುವುದಿಲ್ಲ. ಇಡೀ ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳು ಅವನ ಕೈಯಲ್ಲಿದೆ. ಕೃಷ್ಣ ಮತ್ತು ಬಲರಾಮರು ಸಾಮಾನ್ಯ ಮನುಷ್ಯರೆಂದು ನಾವು ತಪ್ಪಾಗಿ ಭಾವಿಸುತ್ತೇವೆ. ದೇವೋತ್ತಮ ಪರಮಪುರುಷನು ಯಾರ ಮಗನೂ ಅಲ್ಲ. ವಾಸ್ತವವಾಗಿ ಅವನು ಎಲ್ಲರ ತಂದೆ, ತಾಯಿ ಮತ್ತು ಪರಮನಿಯಂತ್ರಕ. ಇದರಲ್ಲಿ ಸಂದೇಹವೇ ಇಲ್ಲ. ನಾವು ಏನನ್ನೇ ಅನುಭವಿಸುತ್ತಿರಲಿ, ಆಗಲೇ ಏನೇ ಅಸ್ತಿತ್ವದಲ್ಲಿರಲಿ, ಏನೇ ಅಸ್ತಿತ್ವದಲ್ಲಿ ಇಲ್ಲದಿರಲಿ, ಭವಿಷ್ಯದಲ್ಲಿ ಏನೇ ಅಸ್ತಿತ್ವಕ್ಕೆ ಬರಲಿ, ಅತ್ಯಂತ ಪುಟ್ಟದು ಏನೇ ಇರಲಿ, ಅತ್ಯಂತ ದೊಡ್ಡದು ಏನೇ ಇರಲಿ, ದೇವೋತ್ತಮ ಪರಮಪುರುಷನ ಆಚೆ ಇವಕ್ಕೆ ಪ್ರತ್ಯೇಕ ಅಸ್ತಿತ್ವವಿಲ್ಲ. ಎಲ್ಲವೂ ಅವನಲ್ಲಿ ಆಶ್ರಯ ಪಡೆದಿವೆ. ಆದರೆ ಅವನಿಗೆ ಯಾವುದರ ಸಂಪರ್ಕವೂ ಇಲ್ಲ. ಹೀಗೆ ನಂದ ಮತ್ತು ಉದ್ಧವರು ಕೃಷ್ಣನನ್ನು ಕುರಿತು ಮಾತನಾಡುತ್ತಾ ಇಡೀ ರಾತ್ರಿಯನ್ನು ಕಳೆದರು. ಪ್ರಾತಃ ಕಾಲದಲ್ಲಿ ಗೋಪಿಯರು ದೀಪಗಳನ್ನು ಹಚ್ಚಿ ಮೊಸರಿನೊಂದಿಗೆ ಬೆರೆಸಿದ ಬೆಣ್ಣೆಯನ್ನು ಚುಮುಕಿಸಿ ಬೆಳಗಿನ ಆರತಿಗೆ ಸಿದ್ಧರಾದರು. ತಮ್ಮ ಮಂಗಳಾರತಿಯನ್ನು ಮುಗಿಸಿ ಅವರು ಮೊಸರಿನಿಂದ ಬೆಣ್ಣೆಯನ್ನು ಕಡಿಯುವುದರಲ್ಲಿ ನಿರತರಾದರು. ಅವರು ಹೀಗೆ ನಿರತರಾಗಿದ್ದಾಗ ಅವರ ಆಭರಣಗಳ ಮೇಲೆ ದೀಪದ ಬೆಳಕು ಬಿದ್ದು ಅವು ಇನ್ನೂ ಪ್ರಕಾಶಮಾನವಾದವು. ಕುಂಕುಮವು ಅವರ ಮುಖಕ್ಕೆ
ಉದಯಿಸುವ ಸೂರ್ಯನ ಕೇಸರಿ ಕಾಂತಿಯಂತಹ ಕಾಂತಿಯನ್ನು ಕೊಟ್ಟಿತು. ಬೆಣ್ಣೆಯನ್ನು ಕಡಿಯುವಾಗ ಅವರು ಕೃಷ್ಣನ ಮಹಿಮೆಯನ್ನು ಕುರಿತು ಹಾಡಿದರು. 2 ನಾದಗಳು ಬೆರೆತು ಮೇಲೇರಿ ಆಕಾಶಕ್ಕೇರಿ ಇಡೀ ವಾತಾವರಣವನ್ನು ಪವಿತ್ರಗೊಳಿಸಿದವು. ಸೂರ್ಯೋದಯದ ನಂತರ ಎಂದಿನಂತೆ ಗೋಪಿಯರು ನಂದಮಹಾರಾಜ ಮತ್ತು ಯಶೋದೆಯರಿಗೆ ಗೌರವವನ್ನು ಅರ್ಪಿಸಲು ಬಂದರು. ಆದರೆ ಉದ್ಧವನ ಚಿನ್ನದ ರಥವನ್ನು ನೋಡಿದಾಗ ಅವರು ತಮ್ಮ ತಮ್ಮಲ್ಲೇ ಪ್ರಶ್ನಿಸಿಕೊಳ್ಳಲು ಪ್ರಾರಂಭಿಸಿದರು. ಯಾವುದು ಈ ರಥ? ಯಾರಿಗೆ ಸೇರಿದ್ದು? ಕೆಲವರು ಕೃಷ್ಣನನ್ನು ಕರೆದುಕೊಂಡು ಹೋಗಿದ್ದ ಅಕ್ರೂರನು ಹಿಂದಕ್ಕೆ ಬಂದನೆ ಎಂದು ಕೇಳಿದರು. ಕಂಸನ ಸೇವೆಯಲ್ಲಿದ್ದ ಅಕ್ರೂರನು ಕೃಷ್ಣನನ್ನು ಮಥುರೆಗೆ ಕರೆದುಕೊಂಡು ಹೋದ. ಆದುದರಿಂದ ಅವರಿಗೆ ಅಕ್ರೂರನ ವಿಷಯದಲ್ಲಿ ಅಷ್ಟೇನೂ ಸಮಾಧಾನವಿರಲಿಲ್ಲ. ಮತ್ತೊಂದು ಕ್ರೂರ ಯೋಜನೆಯನ್ನು ಕಾರ್ಯಗತ ಮಾಡಲು ಅಕ್ರೂರನು ಬಂದಿರಬಹುದು ಎಂದು ಊಹಿಸಿದರು. ಆದರೆ ಅವರು, ನಮ್ಮ ಪರಮಪ್ರಭು ಶ್ರೀಕೃಷ್ಣನಿಲ್ಲದೆ ನಾವು ಹೆಣಗಳಾಗಿದ್ದೇವೆ, ಅವನು ಈ ಹೆಣಗಳಿಗೆ ಇನ್ನೇನು ಮಾಡಬಲ್ಲ ಎಂದು ಯೋಚಿಸಿದರು. ಅವರು ಹೀಗೆ ಮಾತನಾಡುತ್ತಿದ್ದಾಗ ಉದ್ಧವನು ಪ್ರಾತಃವಿಧಿಗಳನ್ನು, ಪ್ರಾರ್ಥನೆಗಳನ್ನು, ಜಪವನ್ನು ಮುಗಿಸಿ ಅವರ ಮುಂದೆ ಬಂದನು. ಗೋಪಿಯರು ಉದ್ಧವನನ್ನು ನೋಡಿದಾಗ ಅವನ ಲಕ್ಷಣಗಳು ಕೃಷ್ಣನ ಲಕ್ಷಣಗಳನ್ನೇ ಹೋಲುತ್ತವೆ ಎನ್ನುವುದನ್ನು ಅವರು ಗಮನಿಸಿದರು. ಅವನು ಕೃಷ್ಣನ ಮಹಾಭಕ್ತ ಎಂದು ಅವರಿಗೆ ಅರ್ಥವಾಯಿತು. ಅವನ ಕೈಗಳು ಉದ್ದವಾಗಿದ್ದವು ಮತ್ತು ಅವನ ಬಾಹುಗಳು ತಾವರೆಯ ದಳದಂತಿದ್ದವು. ಅವನು ಪೀತಾಂಬರವನ್ನು ಉಟ್ಟಿದ್ದನು ಮತ್ತು ಕಮಲದ ಮಾಲೆಯನ್ನು ಧರಿಸಿದ್ದನು. ಅವನ ಮುಖವು ಬಹುಸುಂದರವಾಗಿತ್ತು. ಸಾರೂಪ್ಯ ಮುಕ್ತಿಯನ್ನು ಸಾಧಿಸಿದ್ದ ಮತ್ತು ಪರಮಪ್ರಭುವಿನ ದೇಹಲಕ್ಷಣಗಳನ್ನೇ ಹೊಂದಿದ್ದ ಉದ್ಧವನು ಬಹುಮಟ್ಟಿಗೆ ಕೃಷ್ಣನಂತೆಯೇ ಕಂಡನು. ಕೃಷ್ಣನು ಇಲ್ಲದೆ ಇದ್ದಾಗ ಗೋಪಿಯರು ತಪ್ಪದೆ ಪ್ರತಿದಿನ ಬೆಳಗ್ಗೆ ಬೇಗನೆ ಮಾತೆ ಯಶೋದೆಯ ಮನೆಗೆ ಬರುತ್ತಿದ್ದರು. ನಂದಮಹಾರಾಜನು ಮಾತೆ ಯಶೋದೆಯು ಯಾವಾಗಲೂ ದುಃಖದಲ್ಲಿ ಇರುತ್ತಿದ್ದರು ಎಂದು ಅವರಿಗೆ ತಿಳಿದಿತ್ತು. ವೃಂದಾವನದಲ್ಲಿನ ಅತ್ಯಂತ ಹಿರಿಯ ವ್ಯಕ್ತಿಗಳ ಮನೆಗೆ ಹೋಗಿ ತಮ್ಮ ಗೌರವವನ್ನು ಅರ್ಪಿಸುವುದನ್ನು ಅವರು ಮೊದಲನೆಯ ಕರ್ತವ್ಯವನ್ನಾಗಿ ಮಾಡಿಕೊಂಡಿದ್ದರು. ಕೃಷ್ಣನ ಸ್ನೇಹಿತರನ್ನು ನೋಡಿ ನಂದ ಮತ್ತು ಯಶೋದೆಯರು ಕೃಷ್ಣನನ್ನು ಜ್ಞಾಪಿಸಿಕೊಳ್ಳುತ್ತಿದ್ದರು. ಇದರಿಂದ ಅವರಿಗೆ ಸಮಾಧಾನವಾಗುತ್ತಿತ್ತು. ನಂದ ಮತ್ತು ಯಶೋದೆಯರನ್ನು ನೋಡಿ ಗೋಪಿಯರಿಗೂ ಸಂತೋಷವಾಗುತ್ತಿತ್ತು. ತನ್ನ ದೇಹ ಲಕ್ಷಣಗಳಲ್ಲಿಯೂ ಉದ್ಧವನು ಕೃಷ್ಣನಂತಿದ್ದ ಎನ್ನುವುದನ್ನು ಕಂಡಾಗ ಗೋಪಿಯರು ಅವನು ದೇವೋತ್ತಮ ಪರಮಪುರುಷನಿಗೆ ಸಂಪೂರ್ಣವಾಗಿ ಶರಣಾಗತನಾದ ಆತ್ಮವಿರಬೇಕು ಎಂದು ಯೋಚಿಸಿದರು. ಅವರು, ಕೃಷ್ಣನಂತೆಯೇ ಕಾಣುವ ಈ ಹುಡುಗ ಯಾರು? ಇವನಿಗೆ ಕಮಲದ ದಳಗಳಂತಹ ಅದೇ ಕಣ್ಣುಗಳು, ಅದೇ ಉನ್ನತ ನಾಸಿಕ ಮತ್ತು ಸುಂದರವಾದ ಅದೇ ಮುಗುಳ್ನಗೆ. ಎಲ್ಲ ರೀತಿಗಳಲ್ಲಿಯೂ ಇವನು ಶ್ಯಾಮಸುಂದರನನ್ನು ಹೋಲುತ್ತಾನೆ. ಕೃಷ್ಣನಂತೆಯೇ ಉಡುಪನ್ನು ಧರಿಸುತ್ತಾನೆ. ಈ ಹುಡುಗ ಎಲ್ಲಿಂದ ಬಂದ ಎಂದು ಯೋಚಿಸಲು ಪ್ರಾರಂಭಿಸಿದರು. ಹೀಗೆಯೇ ತಮ್ಮ ತಮ್ಮಲ್ಲಿ ಮಾತನಾಡಿಕೊಂಡರು. ಅವನ ವಿಷಯವನ್ನು ತಿಳಿಯಲು ಅವರು ಕಾತರರಾಗಿದ್ದರು ಮತ್ತು ಸರಳ ಮನಸ್ಸಿನ ಹಳ್ಳಿಯ ಹುಡುಗಿಯರಾದ್ದರಿಂದ ಉದ್ಧವನನ್ನು ಸುತ್ತುಗಟ್ಟಿದರು. ಉದ್ಧವನು ಕೃಷ್ಣನಿಂದ ಸಂದೇಶವನ್ನು ತಂದಿದ್ದಾನೆ ಎಂದು ತಿಳಿದು ಗೋಪಿಯರಿಗೆ ಬಹಳ ಸಂತೋಷವಾಯಿತು. ಅವರು ಬಹು ನಮ್ರತೆಯಿಂದ ಮತ್ತು ಸೌಜನ್ಯದಿಂದ ಉದ್ಧವನನ್ನು ಬರಮಾಡಿಕೊಂಡರು. ನೀನು ಕೃಷ್ಣನ ಆತ್ಮೀಯ ಸಂಗಾತಿ, ಆದುದರಿಂದ ತನ್ನ ತಂದೆ ತಾಯಿಯವರನ್ನು ಸಮಾಧಾನಪಡಿಸಲು ಅವನು ನಿನ್ನನ್ನು ವೃಂದಾವನಕ್ಕೆ ಕಳುಹಿಸಿದ್ದಾನೆ ಎಂದು ನಮಗೆ ಗೊತ್ತು. ಅವನಿಗೆ ವೃಂದಾವನದಲ್ಲಿ ಬೇರೇನೂ ಕೆಲಸವಿಲ್ಲ. ಅವನೀಗ ನಗರದಲ್ಲಿದ್ದಾನೆ. ವೃಂದಾವನವೆಂಬ ಹಳ್ಳಿಯ ಅಥವಾ ಹುಲ್ಲುಗಾವಲಿನ ವಿಷಯ ಅವನಿಗೇಕೆ ಬೇಕು? ಅವನೀಗ ನಗರವಾಸಿಯಾದ್ದರಿಂದ ಇವುಗಳಿಂದ ಅವನಿಗೆ ಏನೂ ಪ್ರಯೋಜನವಿಲ್ಲ. ವೃಂದಾವನದ ಗೋಪಿಯರೆಲ್ಲ ಶ್ರೀಕೃಷ್ಣನ ಯೋಚನೆಯಲ್ಲಿ ಮತ್ತು ಅವನ ಬಾಲಲೀಲೆಗಳಲ್ಲಿ ತನ್ಮಯರಾಗಿದ್ದಾರೆ ಎಂದು ಉದ್ಧವನಿಗೆ ಅರ್ಥವಾಯಿತು. ಉದ್ಧವನೊಡನೆ ಕೃಷ್ಣನ ವಿಷಯವನ್ನು ಕುರಿತು ಮಾತನಾಡುವಾಗ ಅವರು ತಮ್ಮ ಮನೆಗೆಲಸಗಳನ್ನು ಮರೆತರು. ಕೃಷ್ಣನಲ್ಲಿ ಅವರ ಆಸಕ್ತಿಯು ಬೆಳೆದಂತೆ ಅವರು ತಮ್ಮನ್ನೇ ಮರೆತು ಬಿಟ್ಟರು. ಗೋಪಿಯರು ಈ ರೀತಿಯಾಗಿ ನುಡಿದರು. ವೃಂದಾವನವು ಎಲ್ಲ ಸಿರಿ ಮತ್ತು ಭಾಗ್ಯಗಳಿಂದ ತುಂಬಿದೆ. ಭೌತಿಕ ಅಗತ್ಯಗಳ ಮಟ್ಟಿಗೆ ಹೇಳುವುದಾದರೆ ವೃಂದಾವನದಲ್ಲಿ ಯಾವುದಕ್ಕೂ ಬರವಿಲ್ಲ. ಆದರೆ ಇಂತಹ ಸಿರಿ ಇದ್ದರೂ ಅವರಿಗೆ ಕೃಷ್ಣ ಮತ್ತು ಬಲರಾಮರನ್ನು ಮರೆಯಲು ಸಾಧ್ಯವಾಗಲಿಲ್ಲ. ಶ್ಯಾಮಸುಂದರನಾದ ಶ್ರೀಕೃಷ್ಣನ ಹಲವು ಆಕರ್ಷಕ ಲಕ್ಷಣಗಳನ್ನು, ಅವನ ನಡೆಯನ್ನು, ಅವನ ಮುಗುಳ್ನಗೆಯನ್ನು ಮತ್ತು ಅವನ ವಿನೋದದ ಮಾತುಗಳನ್ನು ಗೋಪಿಯರು ಮತ್ತೆ ಮತ್ತೆ ಸ್ಮರಿಸಿಕೊಳ್ಳುತ್ತಾರೆ. ಶ್ರೀಕೃಷ್ಣನ ವಿರಹದಲ್ಲಿ ಗೋಪಿಯರ ಅಲೌಕಿಕ ಸ್ಥಿತಿಯನ್ನು ಉದ್ಧವನು ಸೂಕ್ಷ್ಮವಾಗಿ ನೋಡಿದನು. ಶ್ರೀಕೃಷ್ಣನ ಲೀಲೆಗಳನ್ನು ಮತ್ತೆ ಮತ್ತೆ ನಿರೂಪಿಸುವುದು ಸರಿಯಾದ ಮಾರ್ಗ ಎಂದು ಭಾವಿಸಿದನು. ಉದ್ಧವನ ಸಂದೇಶವೂ ಉಪದೇಶವೂ ಗೋಪಿಯರನ್ನು ತಕ್ಷಣದ ಸಾವಿನಿಂದ ಉಳಿಸಿತು. ಗೋಪಿಯರು ಉದ್ಧವನಿಂದ ಮಹಾ ಉಪಕಾರವಾಯಿತೆಂದು ಒಪ್ಪಿಕೊಂಡರು. ಉದ್ಧವನು ಗೋಪಿಯರ ಮಾರ್ಗದರ್ಶಕ ಗುರುವಿನಂತೆಯೇ ನಡೆದುಕೊಂಡನು. ಪ್ರತಿಯಾಗಿ ಅವರು ಕೃಷ್ಣನನ್ನು ಪೂಜಿಸುವಂತೆಯೇ ಉದ್ಧವನನ್ನು ಪೂಜಿಸಿದರು. ಗುರುವು ದೇವೋತ್ತಮ ಪರಮಪುರುಷನ ಆಪ್ತ ಸೇವಕನಾದ್ದರಿಂದ
ಗುರುವನ್ನು ಅದೇ ಮಟ್ಟದಲ್ಲಿ ಪೂಜಿಸಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ. ತಿಳಿದವರು ಗುರುವು ಕೃಷ್ಣನ ಬಾಹ್ಯರೂಪ ಎಂದು ಒಪ್ಪಿಕೊಳ್ಳುತ್ತಾರೆ. ವೃಂದಾವನ ನಿವಾಸಿಗಳಿಗೆ ಶ್ರೀಕೃಷ್ಣನ ಸಂದೇಶವನ್ನು ನೀಡಿದ ಬಳಿಕ ಉದ್ಧವನು ಮುಂದೆ ಏನು ಮಾಡಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.